ಕೃಷಿ ಸಚಿವರಾದ ಸನ್ಮಾನ್ಯ ಜಯಚಂದ್ರ ಮಾಜಿ ಕೃಷಿ ಸಚಿವರಾದ ಸನ್ಮಾನ್ಯ ಶಿವಶಂಕರ್ ರೆಡ್ಡಿ ಇದ್ದಾರೆ, ರಾಮಚಂದ್ರಪ್ಪನವರಿದ್ದಾರೆ. ವಿಶೇಷವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಏನು ಮೂರು ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆದಂತಹ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ತಮ್ಮ ಕಾರ್ಪೊರೇಟ್ ಸ್ನೇಹಿತರನ್ನು ಉದ್ಧಾರ ಮಾಡಲು ಹೊರಟು ಅವರ ದನಿಗಳ ಆದಾಯ ಪಾಲಿಸುತ್ತಾ ತಂದಿದ್ದ ರೈತ ವಿರೋಧಿ ಕಾನೂನುಗಳಿಗೆ ವಿರುದ್ಧ ಮಾಡಿದಂತಹ ಹೋರಾಟಕ್ಕೆ ಇವತ್ತು ವಿಜಯ ಸಿಕ್ಕಿದೆ. ಇದು ಪ್ರಜಾಪ್ರಭುತ್ವ ಗೆಲುವಾಗಿದೆ. ನಮ್ಮ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಏನು ರೈತ ಪರವಾಗಿ ಏನು ಹೋರಾಟ ಮಾಡಿದ್ದಾರೆ, ಆ ಹೋರಾಟಕ್ಕೆ ಸಿಕ್ಕಿದ ವಿಜಯವಾಗಿದೆ. ಬಿಜೆಪಿ ವಿರುದ್ಧ ಈ ಹೋರಾಟ ಐತಿಹಾಸಿಕ ಹಾಗೂ ಇತಿಹಾಸದ ಪುಟಗಳಲ್ಲಿ ಏನು ನರೇಂದ್ರ ಮೋದಿಯವರು ಈ ತೀರ್ಮಾನ 1 ವರ್ಷ ಹಿಂದೆ ತಗೋಬಹುದಾಗಿತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಪಕ್ಷದ ಮುಖಂಡರುಗಳು ರೈತರು ಹೋರಾಟ 1 ವರ್ಷ ನಡೀತಾ ಇದೆ ಹೇಳಿದ್ರು ಕೂಡ ಅವರ ಮೊಂಡುತನ, ಸರ್ವಾಧಿಕಾರಿ ಹಾಗೂ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ತಿಳ್ಕೊಂಡು ಅವರು ಆ ಮೂಲಕ ಜನರಿಗೆ ರೈತರಿಗೆ ತೊಂದರೆ ಕೊಟ್ಟಿದ್ದಾರೆ. ಅದರಿಂದ ಸುಮಾರು 7 ಜನ ನಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. 7 ಜನ ಹುತಾತ್ಮರಾಗಿದ್ದಾರೆ. 700 ಜನ ಹುತಾತ್ಮರಾಗಿದ್ದಾರೆ. ಅವರಿಗೆ ಕನಿಷ್ಠ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ನಾವು ಒತ್ತಾಯ ಕೂಡ ಮಾಡ್ತಾ, ಅದೇ ರೀತಿ ಈ ಸರ್ಕಾರ, ಕೇಂದ್ರ ಸರ್ಕಾರ ಜನ ವಿರೋಧಿ ಸರ್ಕಾರ ಇವತ್ತು ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ನಿರಂತರ ಹೋರಾಟ, ವಿಶೇಷವಾಗಿ ಪೆಟ್ರೋಲ್, ಡೀಸೆಲ್ ಬಗ್ಗೆ, ಗ್ಯಾಸ್ ಬಗ್ಗೆ ಏನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಚುನಾವಣೆಯಲ್ಲಿ ಸೋತ್ರ ಅಂತ ಹೇಳ್ಬಿಟ್ಟು ಪೆಟ್ರೋಲ್, ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಹೆಚ್ಚು ಕಡಿಮೆ ಮಾಡಬೇಕು. ಅದೇ ರೀತಿ ಗ್ಯಾಸ್ ಬೆಲೆ ಸುಮಾರು 1,000 ತಲುಪಿದೆ. ಎಲ್ಲ ಈ ಸಮಸ್ಯೆಗಳ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇದು ಆರಂಭ, ಇದು ಅಂತ್ಯ ಅಲ್ಲ. ಕಾಂಗ್ರೆಸ್ ಪಕ್ಷದ ನಾವು ನಿರಂತರವಾಗಿ ಜನರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದೊಂದು ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ, ರಾಹುಲ್ ಗಾಂಧಿಯ ನಾಯಕತ್ವಕ್ಕೆ ಜಯ ಸಿಕ್ಕಿದೆ ಮಾತನ್ನು ಹೇಳ್ತಾ, ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಜಯಚಂದ್ರ ಅವರು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು, ಕಳೆದ 2 ವರ್ಷದಿಂದ ಕೋವಿಡ್ ಆ ರೋಗದಿಂದಾಗಿ ಈ ದೇಶದ ಉದ್ದಗಲಕ್ಕೂ ಕೂಡ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಜಾರಿಲಿದೆ. ಅದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಜನ ಸೇರೋದಕ್ಕೆ ಅವಕಾಶ ಇರಲ್ಲ. ಇದನ್ನು ಉಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 3 ರೈತರ ಕಾಯ್ದೆ, ಆ ಕಾಯ್ದೆಯನ್ನು ತಂದಂಥ ಸಂದರ್ಭದಲ್ಲಿ ಹೇಗೆ ತರ್ತಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಆರ್ಡಿನೆನ್ಸ್ ಮುಖೇನ ಇವತ್ತು ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ನಿರ್ದೇಶನ ಕೊಡ್ತಾರೆ, ಆರ್ಡಿನೆನ್ಸ್ ಮುಖೇಣನೇ ಇದನ್ನು ಜಾರಿ ಕೊಡಬೇಕು ಅಂತೇಳಿ. ಅಂದರೆ ಅವರಿಗೆಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಆಗಲಿ, ವಿಧಾನಸಭೆಗಳಾಗಲಿ ಅಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥ ವಿಚಾರ ಅಲ್ಲ. ಯಥಾವತ್ತಾಗಿ ಅವ್ರು ಹೇಳಿದಂಥದ್ದು ಕೂಡ ಯಾವುದೂ ಚರ್ಚೆಗೆ ಬರದಲ್ಲೇ ಅದನ್ನು ಅನುಷ್ಠಾನ ಮಾಡಬೇಕು, ಜಾರಿ ತರಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಜಾರಿ ತಂದರು. ಆ ಜಾರಿ ತಂದು ಕೆಲವು ದಿವಸದಲ್ಲೇ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿದಂಥ ಸಂದರ್ಭದಲ್ಲಿ ರೈತ ಸಂಘಟನೆಗಳು ಹೋದಾಗ ಸುಪ್ರೀಂ ಕೋರ್ಟು, ಸರ್ವೋಚ್ಚ ನ್ಯಾಯಾಲಯ 3 ಕಾಯ್ದೆಗಳಿಗೆ ತಡೆಯಾಜ್ಞೆಯನ್ನು ನೀಡ್ತದೆ.
ತಡೆಯಾಜ್ಞೆ ನೀಡಿದ್ದು ಬಹುಶಃ ಎಲ್ಲೋ ಒಂದು ಕಡೆಗೆ ಕೇಂದ್ರ ಸರ್ಕಾರ ಏಕಾಏಕಿ ಅವಸರವಾಗಿ ಕೋವಿಡ್ ಇರುವಂಥ ಸಂದರ್ಭದಲ್ಲಿ ತಂದಿತ್ತಂಥದ್ದು ಅದು ಕಪಾಳ ಮೋಕ್ಷ ಅಂತೇಳಿ ಭಾವಿಸ್ಬೇಕಾಗಿತ್ತು. ಆದರೆ ಅವರಿಗೆ ಯಾವ ಕಪಾಳ ಮೋಕ್ಷ ಅಂತ ಅನ್ಕಣಕ್ಕೂ ಹೋಗಲೇ ಇಲ್ಲ ಅವರು. ಆದರೂ ಕೂಡ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ರೈತರು ನಿರಂತರವಾಗಿ ಹೋರಾಟ ಮಾಡಿದರು. ಕಾಯ್ದೆ ವಿರುದ್ಧ ಹೋರಾಟ ಮಾಡಿ ಸುಮಾರು 700 ಜನಕ್ಕೂ ಹೆಚ್ಚು ಜನ ಇವತ್ತು ಸತ್ತೋಗಿರ್ತಕ್ಕಂಥದ್ದನ್ನು, ಅದು ಯಾರು ಮಧ್ಯಮ ವರ್ಗದವರು 2 ಎಕರೆ 3 ಎಕರೆ ಇರ್ತಕ್ಕಂಥ ಜನರು ಸತ್ತೋಗಿರ್ತಕ್ಕಂಥದ್ದು. ಈ ಹೋರಾಟ ಪ್ರಾರಂಭದ ದಿನದಿಂದಲೂ ಕೂಡ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಡೆ ದೇಶದ ಉದ್ದಗಲಕ್ಕೂ ಕೂಡ ರೈತರ ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿತು. ಈ ಕರಾಳ ಮಸೂದೆಗಳನ್ನು ವಾಪಸ್ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ದೇಶದ ಉದ್ದಗಲಕ್ಕೂ ಕೂಡ ಎಲ್ಲ ಕಾಂಗ್ರೆಸ್ಸಿಗರು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದರು. ಇಷ್ಟಾದರೂ ಕೂಡ ಯಾವುದಕ್ಕೂ ಮಣಿದಲೇ ಇರತಕ್ಕಂಥ ರೀತಿಯಲ್ಲಿ ಸುಮಾರು 10-12 ಸಭೆಗಳು ನಡೀತು ಇವತ್ತು ರೈತರ ಮುಖಂಡರ ಜೊತೆ. ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಲಿಲ್ಲ. ಕೊನೆಯದಾಗಿ ರೈತರು ಒಂದೇ ಬೇಡಿಕೆಯನ್ನು ಇಟ್ಟಿದ್ದು ಅಂತ ಹೇಳಿದರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಅಡಿಯಲ್ಲಿ ಇದನ್ನು ಜಾರಿಯನ್ನು ಅದನ್ನು ಕಾನೂನಾತ್ಮಕವಾಗಿರ್ತಕ್ಕಂಥ ಕಾನೂನಲ್ಲಿ ಸೇರಿಸಿ ಅಂತಕ್ಕಂಥದ್ದು ಕೇಳಿದರು. ಅದಕ್ಕೂ ಕೂಡ ಒಪ್ಪಲಿಲ್ಲ. ಕೊನೆಗೆ ಇದೆಲ್ಲ ಆದಮೇಲೆ ಕೂಡ ಸುಮಾರು 1 ವರ್ಷ ಸತತವಾಗಿ 1 ವರ್ಷ ಆದ ಮೇಲೆ ನಿನ್ನೆ ದಿವಸ ಏನು ಜ್ಞಾನೋದಯ ಆಯಿತೋ ಗೊತ್ತಿಲ್ಲ. ನಾನಂತೂ ಅಂದ್ಕೊಂಡಿದ್ದೆ ಜ್ಞಾನೋದಯ ಅಂತ ಅಂದ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆಗೆ ಅವರ ರಾಜಕೀಯ ತಂತ್ರ, ರಾಜಕೀಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ, ಮುಂಬರಿತಕ್ಕಂಥ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಅದನ್ನು ಏಕಾಏಕಿ ಪ್ರಧಾನಮಂತ್ರಿಗಳು ಘೋಷಣೆ ಮಾಡ್ತಾರೆ. 3 ಕಾಯ್ದೆಗಳನ್ನು ನಾನು ವಾಪಸ್ ತಗೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರ ಜೊತೆಗೆ ಮತ್ತೊಂದು ಹೇಳ್ತಾರೆ, ದೇಶದ ರೈತರಲ್ಲಿ ಕ್ಷಮಾಪಣೆಯನ್ನು ಕೂಡ ಕೇಳ್ತಾರೆ. ಬಹುಶಃ ನರೇಂದ್ರ ಮೋದಿಯವ್ರನ್ನ ಯಾವ ರೀತಿಯಾಗಿ BJP ಪಕ್ಷದವರು ಇವತ್ತು ಪ್ರತಿಬಿಂಬಿಸ್ತಾ ಇದ್ರು ಅಂತ ಹೇಳಿದ್ರೆ, ಇಡೀ ವಿಶ್ವದ ನಾಯಕ ಅಂತೇಳಿ. ಆದರೆ ಅವರು ಎಷ್ಟು ಸಣ್ಣವರಾದರು ಅಂತ ಹೇಳಿದ್ರೆ, ರೈತರ ಮುಂದೆ ಕೈ ಜೋಡಿಸಿ ಕ್ಷಮಾಪಣೆ ಕೇಳುವಂತಹ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಆಡಳಿತ ಇವತ್ತು ಕ್ಷಮಾಪಣೆ ಕೇಳೋದ್ರ ಮುಖೇನ ಇವತ್ತು ನರೇಂದ್ರ ಮೋದಿಯವರ ಇವತ್ತು ಆ ಅಧಿಕಾರಶಾಹಿ ಅದು ಇವತ್ತು ಕಳಚಿ ಬಿದ್ದಿದೆ ಮತ್ತು ಆ ಹಿಟ್ಲರ್ ಆಡಳಿತ ಕೊನೆಯಾಗಿದೆ ಅನ್ನೋ ರೀತಿಯಲ್ಲಿ ಇವತ್ತು ಕ್ಷಮಾಪಣೆಯನ್ನು ಕೇಳಿದ್ದಾರೆ. ನಾನು ಒಂದು ಹೇಳ್ತೇನೆ, ಈಗ ಆರ್ಡಿನೆನ್ಸ್ ಮುಖೇನ ಇವತ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಇದೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳ ಘೋಷಣೆ ಮಾಡಿದ ಮೇಲೆ. ನಾನು ಒಂದು ಮಾತನ್ನು ಕೇಳ್ತೀನಿ, ಇದು ಬಸವರಾಜ ಬೊಮ್ಮಾಯಿಯವರಲ್ಲಿ ಅಲ್ಲಿ ಕಾನೂನು ಜಾರಿಗೆ ಬಂದ ತಕ್ಷಣ ಇಲ್ಲೂ ಕೂಡ ಆರ್ಡಿನೆನ್ಸ್ ಮುಖೇನ ಜಾರಿ ತರುವಂಥ ಕೆಲಸವನ್ನು ಮಾಡಿದ್ರಿ, ಅಸೆಂಬ್ಲಿನಲ್ಲೂ ಕೂಡ ಪಾಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಸರ್ವೋಚ್ಚ ನ್ಯಾಯಾಲಯ ಮಾಡಿದಂಥ ತೀರ್ಪನ್ನು ರಾಷ್ಟ್ರಪತಿಗಳು ಕೂಡ ದೇಶವನ್ನು ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ದೇಶಕ್ಕೆ ಒಂದು ಮೆಸೇಜ್ ಕೊಟ್ಟರು. ಏನಂತ ಅಂದರೆ, ಈ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಕಾನೂನಿಗೆ ಗೌರವ ಕೊಟ್ಟು ನಾವು ಅದನ್ನು ಸ್ಥಗಿತಗೊಳಿಸಿದ್ವಿ ಅಂತಕ್ಕಂಥ ಅರ್ಥದಲ್ಲಿ ರಾಷ್ಟ್ರಪತಿಗಳು ಹೇಳಿದರು. ಆದರೆ ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ, ಇದನ್ನು ನಮ್ಮ ರಾಜ್ಯದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆ್ಯಕ್ಟನ್ನು ಪಾಸ್ ಮಾಡೋದೇ ಅಲ್ಲ, ಜಾರಿಗೆ ಕೊಟ್ಟರು. ಅಲ್ಲಿ ಇವತ್ತು ಯಥಾವತ್ತಾಗಿ ಜಾರಿ ತರೋದಕ್ಕೋಸ್ಕರ ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದರು. ನಾನು ಆಗ ಒಂದು ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಕಾಗದವನ್ನು ಕೂಡ ಬರೆದೆ. ಈ ರೀತಿಯಾಗಿ ಆಗ್ತಾಯಿದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾಯಿದೆ, ನೀವು ಅದಕ್ಕೆ ಇವತ್ತೆಲ್ಲರೂ ಕೂಡ ಇವತ್ತು ತಪ್ಪಿಸ್ರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದಾಗಿ ಕೂಡ ಅವರು ಯಾವುದನ್ನು ಕೂಡ ಕೇಳ್ದಲೇ ಇದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು APMC ಕಾಯ್ದೆ ಇವತ್ತು ಅದೊಂದು ಈ ಆರ್ಡಿನೆನ್ಸ್ ಬಂದ ಮೇಲೆ ಅದೊಂದು ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು APMCಗಳು ಕೂಡ ಮುಚ್ಚೋಗುವಂಥ ಸ್ಥಿತಿ ಬಂದಿದೆ. ಯಾವ ವರ್ತಕರು ಕೂಡ ಇವತ್ತು APMC ಆಡಿ ಬರ್ತಿರಲಿಲ್ಲ, ಬೆಳೆದಂಥ ರೈತರು ಕೂಡ ಬರ್ತಿರಲಿಲ್ಲ. ಅದಾಲ ಪರೋಕ್ಷವಾಗಿ ಅವ್ರ ಮನೆ ಮುಂದೆನೇ ಮಾರ್ಕೆಟ್ ಹೊರಗಡೆಗೆ ಲೇವಾದೇವಿ ನಡೀತಾ ಇರ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು, ಇನ್ನೊಂದು ಮಾಡ್ತಾ ಇರ್ತಕ್ಕಂಥದ್ದು ನಡೀತಾ ಇತ್ತು. ಈ ರೀತಿಯಾಗಿ ಅತ್ಯಂತ ಕಷ್ಟಕ್ಕೊಳಗಾಗಿರ್ತಕ್ಕಂಥದ್ದು. APMCಗಳು ಎಲ್ಲದೂ ಕೂಡ ಈಗಾಗಲೇ ಕಳೆದ 1 ವರ್ಷದಿಂದ ಮುಚ್ಚೋಗೋ ಸ್ಥಿತಿ ಬಂದಿದೆ.
ಒಂದೊಂದು APMCಗೂ ಕೂಡ ಇವತ್ತು ಸೆಸ್ಸನ್ನು 0.5% ಸೆಸ್ಸನ್ನು ಕೂಡ ನಾವು ತಗೊತಾ ಇದ್ವಿ. ಇವತ್ತು ಕನಿಷ್ಠ ಬೆಂಬಲ ಅಡಿಯಲ್ಲಿ ಬೆಲೆ ಕುಸಿದಂಥ ಸಂದರ್ಭದಲ್ಲಿ ಕೊಳ್ಳೋದಕ್ಕೆ ಹಣವನ್ನು ಉಪಯೋಗಿಸ್ತಕ್ಕಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳನ್ನು ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ. ಅದೆಲ್ಲದೂ ಕೂಡ ಇವತ್ತು ಸ್ಥಗಿತ ಆಗಿದೆ. ಇವತ್ತು ಎಷ್ಟೋ ಕೋಟಿಗಟ್ಟಲೆಗಳ ಹಣ ಇವತ್ತು ಬಾಕಿ ಇದೆ, ಇವತ್ತು ವಸೂಲು ಮಾಡೋಕ್ಕಾಗ್ತಾಯಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇವರೆಲ್ಲ ಉದ್ದೇಶ ಏನು ಅಂತೇಳಿದರೆ, ಅವರು ಯಾವುದೋ ರೀತಿಯಲ್ಲಿ ಇವತ್ತು ಅವರ ಫ್ಲಿಪ್ಕಾರ್ಟ್ ಇರ್ಬೋದು, ಮೋರ್ ಇರ್ಬೋದು, ರಿಲಯನ್ಸ್ ಫ್ರೆಶ್ ಇರ್ಬೋದು, ಇವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಕರಾಳ ಶಾಸನವನ್ನು ತರ್ತಾರೆ. ಅಂದರೆ ಈಗಾಗಲೇ ಈ ಕಂಪ್ನಿಗಳವರು ಇವತ್ತು ಏರ್ಪೋರ್ಟ್ಗಳನ್ನ ಕಬಳಿಸಿದ್ದಾಯಿತು, ಕೋಲ್ದ ಬಗ್ಗೆ ಆಯಿತು. ಇದೆಲ್ಲ ಆದಮೇಲೆ ರೈತರು ಒಡೆತನಕ್ಕೂ ಕೂಡ, ರೈತರು ಬೆಳೆದಂಥ ಬೆಳೆಗೂ ಕೂಡ ಅದರಲ್ಲೂ ಕೂಡ ಲಾಭ ಮಾಡಬೇಕು ಅಂತೇಳಿ ಈ ಉದ್ದೇಶದಿಂದ ಈ ಕಾನೂನನ್ನು ತರುವಂಥ ಕೆಲಸವನ್ನು ಮಾಡಿದರು. ಈ ಕೆಲಸವನ್ನು ಮಾಡಿ ಈಗ ಪರೋಕ್ಷವಾಗಿ ಈಗಾಗಲೇ ಆ ಕಂಪ್ನಿಗಳಿಗೆ ಕೂಡ ಬಂದು ಕೊಳ್ಳುವಂಥ ಕೆಲಸವನ್ನು, ರೈತರ ಹತ್ರ ನೇರವಾಗಿ ಕೊಳ್ಳುವಂಥದ್ದನ್ನು, ಅದಕ್ಕೆ ಪರೋಕ್ಷವಾಗಿ ಎಲ್ಲ ರೀತಿಯಾದಂಥ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಈ ಕರಾಳ ಶಾಸನವನ್ನು ಇವತ್ತು ವಾಪಸ್ ತಗೊಂಡಿರ್ತಕ್ಕಂಥದ್ರ ಜೊತೆಗೆ ಇವತ್ತು ಮಹೇಂದ್ರ ತಿಕ್ಕಾಯತ್ ಅವರು, ರಾಕೇಶ್ ತಿಕ್ಕಾಯತ್ ಅವರು ಇವತ್ತು ಹೇಳಿದರೆ, ಆ ಮಸೂದೆ ವಾಪಸ್ ಆಗೋರು ಕೂಡ ನಾವು ವಾಪಸ್ ತಗೊಳೋದಿಲ್ಲ ಮುಷ್ಕರವನ್ನು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಬರೀ ಘೋಷಣೆ ಮಾಡಿ ಇವತ್ತು ರಿಪೀಲ್ ಮಾಡಿ ಮುಂದಿನ ಪಾರ್ಲಿಮೆಂಟಲ್ಲಿ ರಿಪೀಲ್ ಮಾಡ್ತೀವಿ ಅಂತಾರೆ, ಮತ್ತೆ ತರಲ್ಲ ಅಂತ ಯಾವ ಗ್ಯಾರಂಟಿ? ಅದಕ್ಕೆ ಅವಕಾಶ ಇದ್ದೇ ಇರ್ತದೆ. ಅಂದರೆ ಎಲ್ಲೋ ಒಂದು ಕಡೆಗೆ ತತ್ಕ್ಷಣ ಇವತ್ತು ಜನಗಳನ್ನು, ರೈತರನ್ನ ಮಂಗುಗೊಳಿಸಿ ಚುನಾವಣೆ ನಂತರ ತರತಕ್ಕಂಥ ಹುನ್ನಾರ ಇವತ್ತು ಅಡಗಿದೆ ಅಂತಕ್ಕಂಥದ್ದು ಕಾಣ್ತದೆ. ಆ ಕಾರಣಕ್ಕೋಸ್ಕರ ಅತ್ಯಂತ ವಿನಯದಿಂದ ಇವತ್ತು ನಮ್ರತೆಯಿಂದ ಇವತ್ತು ಕ್ಷಮಾಪಣೆಯನ್ನು ಕೇಳಿರ್ತಕ್ಕಂಥದ್ದು. ಇದನ್ನು ಯಾರೂ ಕೂಡ ಕಾಂಗ್ರೆಸ್ ಪಕ್ಷನೂ ಕೂಡ ಒಪ್ಪೋದಿಲ್ಲ. ಇವತ್ತು ಪ್ರಧಾನಮಂತ್ರಿಗಳು ಮತ್ತೆ ಇಂಥ ಕರಾಳ ಶಾಸನವನ್ನು ತರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕು. ರೈತರನ್ನ ಬೇಡಿಕೆ ಏನಿತ್ತು ಅಂತೇಳಿದರೆ, ಕನಿಷ್ಠ ಬೆಂಬಲ ಅಡಿನಲ್ಲಿ ಅದನ್ನು ಕಾನೂನು ತರಬೇಕು ಅಂತಕ್ಕಂಥ ಏನು ಒತ್ತಾಯ ಮಾಡ್ತಿದ್ದಾರೆ, ಆ ಕಾನೂನನ್ನು ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ನಾವು ಮಾಡೋದಕ್ಕೆ ಇಷ್ಟಪಡ್ತೇವೆ. ನಾನು ಒಂದು ಈಗ ಇದಕ್ಕೆ ನಾವು ದೇಶದ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದವರೆಲ್ಲರೂ ಕೂಡ ಪ್ರತಿಭಟನೆಗಳನ್ನ ಮಾಡಿ ರೈತರ ಸಂಘಟನೆಗಳ ಜೊತೆ ಸೇರಿ ಮನವಿಗಳು ಕೊಡ್ತಕ್ಕಂಥದ್ದು, ರಾಷ್ಟ್ರಪತಿಗಳ ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಪರಿಣಾಮ ಇವತ್ತು ದೇಶವ್ಯಾಪ್ತಿ ಈ ಕಾನೂನು ಇವತ್ತು ಹೋರಾಟಕ್ಕೆ ಬೆಂಬಲ ಸಿಕ್ತು. ರೈತರಿಗೆ ಜೊತೆಗೂಡಿದ್ವಿ. ರೈತ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಯಾವತ್ತೂ ಕೂಡ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಕ್ಕಂಥದ್ದು. ಕಳೆದ 75 ವರ್ಷದ ಆಡಳಿತದಲ್ಲಿ, ಅಂದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ, ಕಾಂಗ್ರೆಸ್ ನಾಯಕತ್ವ ಮಾಡ್ಕೊಂಡು ಬಂದಿದೆ. ಆ ನಾಯಕತ್ವಕ್ಕೆ ಇವತ್ತು ರೈತರ ಜೊತೆ ನಿಂತಿದೆ. ಇದು ಎಲ್ಲೋ ಒಂದು ಕಡೆಗೆ ಪರೋಕ್ಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದವರೆಲ್ಲರೂ ಕೂಡ ಸಮಾಧಾನ ಪಟ್ಕೊಳ್ತಕ್ಕಂಥ ರೀತಿಯಲ್ಲಿ ಇದು ಕಾಂಗ್ರೆಸ್ಸಿನ ಒಂದು ಜಯ, ರೈತರಿಗೂ ಪರ ನಿಂತಿದ್ದಕ್ಕೆ ಜಯ ಸಿಕ್ಕಿದೆ ಅಂತೇಳಿ ನಾವು ಇವತ್ತು ಭಾವಿಸ್ಕೊಳ್ತಾ ಇದ್ದೇವೆ. ಜನರು ಕೂಡ ಅದೇ ಅಭಿಪ್ರಾಯವನ್ನು ಕೂಡ ಪಡ್ತಾ ಇದ್ದಾರೆ. ನಾನು ಇದಕ್ಕೆ ಬಹುಶಃ ಇದನ್ನು ಇವತ್ತು ಮುಖಪುಟದಲ್ಲಿ, ಎಲ್ಲ ಮುಖಪುಟದಲ್ಲೂ ಕೂಡ ಇವತ್ತು ಎಲ್ಲ ಪತ್ರಿಕೆಯಲ್ಲೂ ಕೂಡ ಭಾಳ ಚೆನ್ನಾಗಿ ವಿವರವಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ರೈತ ಯಾವ ಮಟ್ಟದಲ್ಲಿದ್ದಾನೆ, ಕರ್ನಾಟಕದ ಮಟ್ಟಿಗೆ ಕಳೆದ 3 ವರ್ಷದಿಂದ ಒಂದು ಕಡೆ ಕೋವಿಡ್ನ ನಿಯಂತ್ರಣ, ಉದ್ಯೋಗಗಳು ಇಲ್ಲದೇ ಇರತಕ್ಕಂಥದ್ದು, ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇರತಕ್ಕಂಥದ್ದು, ಪ್ರಾಣವನ್ನು ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಈ ಮಳೆಯ ಕಾಟ, ಈ ಕಳೆದ 3 ವರ್ಷದಿಂದ 19, 20, 21ರಿಂದ ಇವತ್ತು ಸಾಕಷ್ಟು ರೀತಿಯಲ್ಲಿ ರೈತ ನಷ್ಟಕ್ಕೊಳಗಾಗಿದ್ದಾನೆ. ನಾನಂದರೆ ಬಹುಶಃ ಇವತ್ತು ಕೇಂದ್ರ ಸರ್ಕಾರ ಯಾವತ್ತಾರೂ ಕೂಡ ಇವತ್ತು ರೈತರಿಗೆ ಲಕ್ಷಾಂತರ ಕೋಟಿ, 19ರಲ್ಲೂ ಆಯಿತು, 20ರಲ್ಲೂ ಆಯಿತು, 21ರಲ್ಲೂ ಆಯಿತು, ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಒಂದು 3,000 ಕೋಟಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು ಬಿಟ್ಟರೆ ಇನ್ನು ಯಾವುದೇ ಥರ ಹಣವನ್ನು ಕೊಡಲಿಲ್ಲ. ಮತ್ತು ರಾಜ್ಯ ಸರ್ಕಾರರು ಕೂಡ ಯಾವತ್ತೂ ಕೂಡ ರಾಜ್ಯ ಸರ್ಕಾರ ಅಡ್ವಾನ್ಸ್ ಆಗಿ ಹಣವನ್ನು ಖರ್ಚು ಮಾಡಿ ಅದನ್ನು ಬಿಲ್ಸನ್ನು ರೈಸ್ ಮಾಡಿ ಕೇಂದ್ರ ಸರ್ಕಾರದಿಂದ ಪಡಿತಕ್ಕಂಥ ಸಂಪ್ರದಾಯ ಇದೆ. ಅದು ಯಾವುದನ್ನು ಕೂಡ ಮಾಡದಲೇ ರಾಜ್ಯ ಸರ್ಕಾರನೂ ಕೂಡ ಇವತ್ತು ಯಾವುದೋ ಹಣವನ್ನು ಕೂಡ ಖರ್ಚು ಮಾಡೋದಕ್ಕೆ ಪ್ರಯತ್ನ ಪಡದೆ
ಕೇಂದ್ರ ಸರ್ಕಾರದಿಂದ ಹಣ ತರ್ತಕ್ಕಂಥ ಪ್ರಯತ್ನ ಕೂಡ ಮಾಡಲಿಲ್ಲ. ಬಹುಶಃ ಇಷ್ಟೊಂದು ಜನ ರೈತರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ 25 ಜನ MP ಗಳು ಒಂದು ದಿವಸನೂ ಕೂಡ, ಒಂದು ಗಳಿಗೆನೂ ಕೂಡ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಮನವಿಯನ್ನು ಮಾಡಿ ನಮಗೆ ಬರಬೇಕಾದಂಥ ಪಾಲು ಇಷ್ಟಿದೆ, ರೈತರಿಗೆ ಆಗಿರ್ತಕ್ಕಂಥ ಅನಾಹುತ ಇಷ್ಟಿದೆ ಅಂತಕ್ಕಂಥದ್ರ ಬಗ್ಗೆ ವಿವರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಬಹುಶಃ ಯಾಕೆ ಅಂತೇಳಿ ನನಗೆ ಅರ್ಥ ಆಗ್ತಾಯಿಲ್ಲ. ಇದನ್ನು ಜನ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು BJPಗೆ ಅಧಿಕಾರ ಕೊಡಬೇಕಾದ್ರೆ ಏನೋ ನಮ್ಮಿಂದ ಭಾಳಷ್ಟು ಸಾಧನೆ ಆಗ್ತದೆ, ಮೋದಿಯವರಿಂದ ಸರ್ಕಾರದಿಂದ ನಮಗೆ ಸಹಾಯ ಆಗ್ತದೆ ಅಂತೇಳಿ ಏನು ಜನ ಭಾವಿಸಿದ್ರು, ಅದಕ್ಕೆ ನಿರಾಸೆಯಾಗಿದೆ. ಇವತ್ತು BJP ಎಲ್ಲೋ ಒಂದು ಕಡೆಗೆ ಅಸ್ತಿತ್ವವನ್ನು ಕಳ್ಕೊಳ್ತಿದೆ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಇವತ್ತು ವಾಪಸ್ ತಗೊಳ್ಳೋವಂಥ ಕೆಲಸವನ್ನು ಮಾಡಿದೆ. ಆದರೆ ರೈತರು ಯಾರು ಕೂಡ ಇದನ್ನು ಇದನ್ನು ನಂಬಲೂಬಾರ್ದು, ವಾಪಸ್ ಹೊಡಿಬೇಕು ಮತ್ತು ದೇಶದ ಜನಗಳನ್ನು ಉದ್ದೇಶಿಸಿ ಹೇಳಬೇಕು, ನಾವು ಯಾವತ್ತೂ ಕೂಡ ಇಂಥ ಮತ್ತೆ ಕಾಯ್ದೆಗಳನ್ನ ತರತಕ್ಕಂಥ ದುಸ್ಸಾಹಸಕ್ಕೆ ನಾವು ಕೈ ಹಾಕೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಬೇಕು. ಹೇಳಿದಾಗ ಮಾತ್ರ ಜನ ನಂಬಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಕೊಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಫುಡ್ ಕಾರ್ಪೊರೇಷನ್ನು ದವಸ ಧಾನ್ಯಗಳನ್ನು ಖರೀದಿ ಮಾಡ್ತಾ ಇತ್ತು. ಸುಮಾರು 80 ಕೋಟಿ ಜನ ಇವತ್ತು ಪಡಿತರ ಚೀಟಿ ವ್ಯವಸ್ಥೆಯಿಂದ ಆಹಾರ ಪದಾರ್ಥವನ್ನು ಪಡಿತಾ ಇದ್ದಾರೆ. ಆಮೇಲೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಕೂಡ ಹಿಂದಿನ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದ್ಮೇಲೆ ಪ್ರತಿ ತಿಂಗಳು ಒಬ್ಬರಿಗೆ 5 kg ಅಕ್ಕಿ ಗೋಧಿ ಕೊಡಲೇಬೇಕು ಅಂತ ಕಾನೂನಿದೆ. ಸೊ ಅದಕ್ಕೆ ಪೂರಕವಾಗಿ ಸರ್ಕಾರ ಖರೀದಿಯನ್ನು ಮಾಡ್ತಾ ಇತ್ತು. ಆದರೆ ಈಗ ಹೊಸ ಕಾನೂನು ಏನಾಗಿದೆ, ಇದನ್ನು ಏನು ಮಾಡಿದ್ರು, ಅಬಾಲಿಷ್ ಮಾಡಿದ್ರು. ಅಂದರೆ ಇನ್ಮೇಲೆ ಯಾರು ಫುಡ್ ಗ್ರೈನ್ಸ್ ತಗೊಳ್ತಾರೆ, ರೈತರ ಹತ್ರ ಯಾರು ಖರೀದಿ ಮಾಡ್ತಾರೆ ಅಂತಕ್ಕಂಥ ದೊಡ್ಡ ಒಂದು ವಿವಾದ ಮತ್ತು ಸಮಸ್ಯೆ. ಅವ್ರು ಹೇಳ್ತಾ ಇದ್ರು ಖಾಸಗಿಯವ್ರು ಖರೀದಿ ಮಾಡ್ತಾರೆ, ಖಾಸಗಿಯವ್ರು ಮಾಡ್ತಾರೆ. ಈ ಉದ್ದೇಶ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರ ಇದನ್ನು ಹುನ್ನಾರ ಮಾಡಿರ್ತಕ್ಕಂಥ. ಇದರಿಂದ ಮತ್ತೆ ಏನಾಗುತ್ತೆ, ಖಾಸಗಿಯವರೆಲ್ಲ ಕೂಡ ಹೋರ್ಡಿಂಗ್ಸ್ ಮಾಡ್ತಾರೆ, ದವಸ ಧಾನ್ಯಗಳನ್ನು ಸ್ಟಾಕ್ ಪೈಲ್ ಮಾಡ್ತಾರೆ ಮತ್ತು ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡ್ತಾರೆ. ಮತ್ತು ಅದರಿಂದ ರೈತರಿಗೆ ಸರಿಯಾದ ಬೆಲೆನೂ ಸಿಗೋದಿಲ್ಲ ಮತ್ತು ಹೆಚ್ಚು ಬೆಲೆ ಸಿಗುವಂಥ ಸತ್ವದಲ್ಲಿ ಮಾರ್ಕೆಟ್ ರಿಲೀಸ್ ಮಾಡ್ತಾರೆ. ಇದು ವ್ಯವಸ್ಥೆ ತಿದ್ದಿರ್ತಕ್ಕಂಥದ್ದು. ಈಗ ಈ ಒಂದು ಆ್ಯಕ್ಟನ್ನು ಕೂಡ ಹಿಂಪಡೆದಿದ್ದು ಅಂತ ಹೇಳಿದ್ದು, ಇದು ನಿಜವಾಗಲೂ ಕೂಡ ಇದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ. ಇದು ಕೇವಲ ಒಂದು ರೈತರ ಹಿತದೃಷ್ಟಿ ಇಟ್ಕೊಂಡು ಮಾಡಿಲ್ಲ ಮೋದಿಯವರು. ಈಗಾಗಲೇ ಉತ್ತರ ಪ್ರದೇಶದಲ್ಲಿ, ಪಂಜಾಬಲ್ಲಿ ಕೂಡ ಚುನಾವಣೆ ಹಿನ್ನೆಲೆಯಲ್ಲಿ ಇದನ್ನು 100ಕ್ಕೆ 100 1 ವರ್ಷ ರೈತರು ಪ್ರತಿಭಟನೆ ಮಾಡಿದಾಗ ಯಾವ ಸಂದರ್ಭಕ್ಕೂ ಕೂಡ ಅವ್ರು ರೈತರ ಪರ ಅಥವಾ ಅವ್ರನ್ನ ಚರ್ಚೆ ಮಾಡ್ತಕ್ಕಂಥದ್ದಾಗಲಿ ಒಂದು ದಿವಸನೂ ಕೂಡ ಮಾಡಿಲ್ಲ. ಅವ್ರ ಡೆಲಿಗೇಷನ್ ಯಾರು ಕಳಿಸ್ತಾ ಇದ್ರು, ಮಂತ್ರಿಗಳು ಹೋಗ್ತಾ ಇದ್ರು, ಏನು ಅಟೆಂಡ್ ಮಾಡ್ತಾಯಿದ್ರು, ರೈತರು ಕನ್ವಿನ್ಸ್ ಆಗಲಿಲ್ಲ. ಯಾವತ್ತೂ ರೈತರ ಪರ ಮಾತಾಡಿದವರೇ ಅಲ್ಲ. ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಅಂತೇಳಿ ಸ್ಪಷ್ಟವಾಗಿ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ಮತ್ತು ನಮ್ಮ ಪಕ್ಷ ಹೋರಾಟ ಕೂಡ ಮಾಡ್ತಾ ಬಂದಿದೆ. ನಮ್ಮ ರಾಹುಲ್ ಗಾಂಧಿಯವರು ಮೊದಲಿಂದ ಕೂಡ ಈ ಕರಾಳ ಶಾಸನ ತೆಗಿಬೇಕು ಅಂತೇಳಿ ಇದನ್ನು ಹೋರಾಟ ಮಾಡಿದ ಪ್ರತಿಫಲ ಕೂಡ ಇದಕ್ಕೆ ಸೇರಿದೆ ಅಂತ ನಾನು ಹೇಳಿ ಬಯಸ್ತೇನೆ. ಮತ್ತು MSPದು ಈಗ ಮತ್ತೆ ಇನ್ನೂ ಡಿಮ್ಯಾಂಡ್ ಇಟ್ಟಿದ್ದಾರೆ ಈಗಾಗಲೇ ರೈತರು. MSPಗೆ ಕಾನೂನು ರಕ್ಷಣೆ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ MSP ಇದೆ, ಜಾರಿಯಲ್ಲಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ನಾವು ಕೊಡ್ತೀವಿ ಅಂತ. ಆದರೆ ಎನ್ಶೂರ್ ಮಾಡೋ ಮೆಕ್ಯಾನಿಸಮ್ ಇಲ್ಲ. ಈಗ ರೇಟ್ ಕಡಿಮೆ ಆದರೆ ಈಗ APMCಯಲ್ಲಿ ಏನು ವ್ಯವಸ್ಥೆ ಇತ್ತು ಆವಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಅಲ್ಲಿ ಸರ್ಕಾರ ಎನ್ಶೂರ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇತ್ತು. APMC ರದ್ದು ಮಾಡಿದ್ಮೇಲೆ ಆ ಸಿಸ್ಟಮು ಕೊಲ್ಯಾಪ್ಸ್ ಆಗುತ್ತೆ. MSP ಅಶ್ಯೂರೆನ್ಸ್ ಯಾರು ಕೂಡ ಕೊಡಲಿಕ್ಕಾಗಲ್ಲ ಮತ್ತು ರೈತರಿಗೆ ಕಂಗಾಲ ಆಗ್ತಾರೆ. ಮತ್ತು ಇನ್ನೊಂದು ಆ್ಯಕ್ಟು ತಂದಿದ್ದು ರಿಪೀಲ್ ಮಾಡಿರೋದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಆ್ಯಕ್ಟ್ ಅಂತ. ಕಾಂಟ್ರಾಕ್ಟ್ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ 100ಕ್ಕೆ 60% ರೈತರೆಲ್ಲ ಸಣ್ಣ ಸಣ್ಣ ಹಿಡುವಳಿ ಇರ್ತಕ್ಕಂಥವ್ರು, 10 ಎಕರೆ 1 ಎಕರೆ 2 ಎಕರೆ ಇರ್ತಕ್ಕಂಥವ್ರು. ಇವರು ಹೆಚ್ಚು ಭೂಪ್ರದೇಶದಲ್ಲಿ ಸಣ್ಣದಾಗಿ ಬೇಸಾಯವನ್ನು ಮಾಡ್ತಾರೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಆ್ಯಕ್ಟಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಬರ್ತಾನೆ, ಅವನಿಗೆ ಒಂದು 50 ಎಕರೆನೋ 100 ಎಕರೆನೋ 200 ಎಕರೆನೋ ಅವನು ಕಾಂಟ್ರಾಕ್ಟ್ ಮೇಲೆ ಜಮೀನನ್ನು ತಗೊಳ್ತಾನೆ. 5 ವರ್ಷಕ್ಕೆ 10 ವರ್ಷಕ್ಕೆ ಕಾಂಟ್ರಾಕ್ಟ್ ಮಾಡ್ತಾನೆ ಅಥವಾ 20 ವರ್ಷನೂ ಮಾಡ್ಬೋದು. ಮತ್ತು ಅವನು ಹೇಳಿದ ಬೆಳೆ, ಅಲ್ಲಿ ಬೆಳೆ ಕೂಡ ಅವನೇ ಡಿಕ್ಟೇಟ್ ಮಾಡ್ತಾನೆ. ಮತ್ತು ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕೂಡ ಆ ಕ್ಲಾಸಸ್ ಏನಿದೆ ಅವನು ವ್ಯಾಪಾರಸ್ಥನ ಪರ ಇದೆ.
ಹಾಗಾಗಿ ಇವೆಲ್ಲ ಭಾಳ ಮಾರ್ಗವಾದಂಥ ಕಾನೂನುಗಳು ಅಂತೇಳಿ ರೈತರು ಯಾಕೆ ಹೋರಾಟ ಮಾಡಿದ್ರು ಅಂದರೆ ಈ ಒಂದು ಮಾರ್ಗವಾದಂಥ ಕಾನೂನುಗಳಿಂದ. ಹಾಗಾಗಿ ಇವತ್ತು ಮೋದಿಯವರು ಎಲ್ಲಿ ಜಾಸ್ತಿ ಒತ್ತಡ ಆಗುತ್ತೋ ಕೆಲವು ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ದೊಡ್ಡ ಒಂದು ಏನು ವಿರುದ್ಧ ಗಾಳಿ ಬೀಸ್ತದೋ ಅಂಥ ಸಂದರ್ಭದಲ್ಲಿ ಅವರು ವಿಡ್ರಾ ಮಾಡ್ತಾರೆ. ಹಿಂದೆ ತಾವು ಜ್ಞಾಪಿಸ್ಕೊಬೋದು, CA ತರಬೇಕು, ಇಡೀ ದೇಶದಲ್ಲಿ ತರಬೇಕು ಅಂತೇಳಿ ಹೊರಟರು. ಅದಕ್ಕೆ ವಿರುದ್ಧ ಅಲೆ ಇದ್ದ ಮೇಲೆ ಅದನ್ನು ಸ್ವಲ್ಪ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರು. ಸೊ ಹಾಗಾಗಿ ಇವತ್ತು ಏನು ಸರ್ಕಾರ ಇವತ್ತು ರೈತರ ಒತ್ತಾಯದ ಮೇಲೆ ನಿಜವಾಗ್ಲೂ ಕೂಡ ಇದು ರೈತರ ಹೋರಾಟದ ಜಯ ಅಂತ ಹೇಳಬೇಕು. ನಾವು ರೈತರ ಒಂದು ಹೋರಾಟದ ಒತ್ತಾಯದ ಮೇರೆಗೆ ಈ ಕಾನೂನುಗಳನ್ನು ಇವತ್ತು ಹಿಂಪಡೆದಿರ್ತಕ್ಕಂಥದ್ದು ಸ್ವಾಗತಾರ್ಹ. ಮತ್ತು ನಮ್ಮ ಕರ್ನಾಟಕದಲ್ಲಿ 2 ಆ್ಯಕ್ಟ್ಗಳನ್ನು ಪಾಸ್ ಮಾಡೋದು. ಈಗಾಗಲೇ ನಮ್ಮ ಜಯಚಂದ್ರ ಹೇಳಿದ್ದು APMC ಆ್ಯಕ್ಟ್. APMC ಆ್ಯಕ್ಟು ಅಲ್ಲಿದ್ದು ಏನೋ ಈಗ ಅದನ್ನೇ ಮಾಡಿದ್ದಾರೆ. ಮತ್ತೊಂದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತೇಳಿ ಸ್ಪೆಷಲ್ಲಾಗಿ ತಂದರು ಈ ಸರ್ಕಾರ. ಅದರಿಂದ ಏನಾಯಿತು, ಹಿಂದೆ ಲ್ಯಾಂಡ್ ರಿಫಾರ್ಮ್ಸ್ ಏನು ಮಾಡಿದ್ರು ದೇವರಾಜಸ್ ಅವರೆಲ್ಲ ಕೂಡ ಬಡವರಿಗೆ ಉಳುವವರಿಗೆ ಭೂಮಿ ಅಂತಕ್ಕಂಥ ಕಾನೂನು ತಂದು ಲಕ್ಷಾಂತರ ಬಡವರಿಗೆ ಜಮೀನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಯಾರೇ ಒಬ್ಬ ಹಿಡುವಳಿದಾರ ರೈತ 54 ಎಕರೆ ಮೇಲೆ ಜಮೀನು ಇಟ್ಕೊಳ್ಳೋಕೆ ಅವಕಾಶ ಇರಲಿಲ್ಲ ಕಾನೂನಲ್ಲಿ. ಅದು ಎಂಥ ದೊಡ್ಡ ಸಾಹುಕಾರಾದರೂ ಕೂಡ ಒಂದು ಕುಟುಂಬದಲ್ಲಿ 54 ಎಕರೆ ಮೇಲೆ ಇಟ್ಕೊಳ್ಳೋಗಿರಲಿಲ್ಲ. ಮೊನ್ನೆ ಏನು ಮಾಡಿದ್ದಾರೆ, ಆ ಕಾನೂನು ನಾವೆಲ್ಲ ವಿರೋಧ ಮಾಡಿದ್ರು, ಪಾಸ್ ಮಾಡಿದ್ರು. ಈಗ ಒಬ್ಬ ಯಾರೇ ರೈತನೇ ಅಲ್ಲ, ಯಾರು ಬೇಕಾದ್ರೂ ಜಮೀನು ತಗೋಬೋದು ಅಂತ ಮಾಡಿದ್ದಾರೆ. ಈಗ ದೊಡ್ಡ ದೊಡ್ಡ ಬಂಡವಾಳಸ್ಥರು ದುಡ್ಡಿರೋರೆಲ್ಲ ಏನು ಮಾಡ್ತಾರೆ, ಹಳ್ಳಿ ಕಡೆಗೆ ಹೋಗ್ತಾರೆ. ಒಬ್ಬ ಬಡವರಿಗೆ ಗೊತ್ತಿರೋಲ್ಲ, ರೈತರಿಗೆ 1 ಎಕರೆ 2 ಎಕರೆ 3 ಎಕರೆ ಇದ್ದಾರೆಲ್ಲ ಅವ್ರು ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ಮತ್ತು ಹಳೆಯ ಲ್ಯಾಂಡ್ ಲಾರ್ಡ್ ಪದ್ಧತಿ ಇತ್ತಲ್ಲ, 1000 ಎಕರೆ 2000 ಎಕರೆಗೆ ಹೋಗುತ್ತೆ ಈ ಒಂದು ಕಾಂಟ್ರಾಕ್ಟ್ ಆ್ಯಕ್ಟು ಮತ್ತು ಈ ಒಂದು APMC ಆ್ಯಕ್ಟು. ಸೊ ಅದರಿಂದ ಭಾಳ ಜನ ರೈತರು ಕೂಡ ಜಮೀನನ್ನು ಕಳ್ಕೊಳ್ತಾರೆ ಈ ರಿಫಾರ್ಮ್ಸ್ ಮಾಡಿರೋದ್ರಿಂದ. ಇದು ಕೂಡ ಅದರ ಪ್ರಕಾರ ಹಿಂತೆಗೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಅಂತಿದ್ರು, ಅದು ಕೂಡ ವಿಡ್ರಾ ಮಾಡಲೇಬೇಕು ಸರ್ಕಾರ. ಮಾಡಿದ್ರೆ ಮಾತ್ರ ಬಡವರ ಹತ್ರ ಜಮೀನು ಉಳಿತದೆ ಮತ್ತು ಬೇಸಾಯ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗೋದು. ಇಲ್ಲಾಂದರೆ ಮತ್ತೆ ಬಡವರೆಲ್ಲ ಜಮೀನು ಕಳ್ಕೊಳ್ತಾರೆ, ಮತ್ತು ಹಳೆ ಬ್ರಿಟಿಷ್ ಕಾಲದಲ್ಲಿ ಲ್ಯಾಂಡ್ ಲಾರ್ಡ್ ಪದ್ಧತಿಯನ್ನು ಅದೇ ಬರುತ್ತೆ. ಸೊ ಇಷ್ಟು ವಿಚಾರಗಳು ಇವತ್ತು ತಮ್ಮ ಮುಂದೆ ಇವತ್ತು ನಾವು ಹಂಚ್ಕೊಂಡಿದ್ದೀವಿ. ತಾವೇನಾದರೂ ಕೂಡ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ಒಂದು ನಿಮಿಷ.